99% ಬಹುತೇಕ ಮನೆಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆನೇ ಇರಲ್ಲ. ಈ ಮನೆ ಬಾಡಿಗೆ ಪಡ್ಕೊಂಡಿರ್ತೀವಲ್ಲ ಅವ್ರಿಗಂತೂ ಪಾರ್ಕಿಂಗ್ ವ್ಯವಸ್ಥೆ ಇರಲ್ಲ. ಹೆಚ್ಚಂದ್ರೆ 2 ವೀಲರ್ ಒಂದು ಜಾಗ ಮಾಡ್ಕೊಂಡಿರ್ತಾರೆ. ಕಾರ್ ಪಾರ್ಕಿಂಗು ಹೆಚ್ಚುವರಿಯಾಗಿ ಹೆಂಡತಿಗೊಂದು ಕಾರು, ನನಗೊಂದು ಕಾರು, ನಮ್ಮ ಮಕ್ಳಿಗೆ ಬೈಕು, ಈ ರೀತಿ ಎಲ್ಲ ಮಾಡಿದ್ರೆ ಪಾರ್ಕಿಂಗ್ ವ್ಯವಸ್ಥೆ ಇರಲ್ಲ. ಅವ್ರು ಏನ್ ಮಾಡ್ತಾ ಇದ್ರು, ಮನೆ ಮುಂದೆ ಖಾಲಿ ಜಾಗ ಇದ್ರೆ ಅಲ್ಲಿ ಹೋಗಿ ಪಾರ್ಕ್ ಮಾಡ್ಬಿಡ್ತಾ ಇದ್ರು, ಹೆಂಗೋ ಬೆಳಿಗ್ಗೆ ತೆಗಿತೀವಲ್ಲ ಬಿಡು ಅಂತ. ಬಟ್ ರಾತ್ರಿ ಎಲ್ಲ ನೀವು ಯಾವ ಟೈಮ್ ಪಾರ್ಕ್ ಮಾಡಿದ್ರು ಕೂಡ ಇನ್ನು ಮುಂದೆ ಅದಕ್ಕೆ ದುಡ್ಡು ಕೊಟ್ಟು ಕಟ್ಟಲೇಬೇಕು ಅಂತ GBA ಅಧಿಕಾರಿಗಳು ಹೇಳ್ತಿದ್ದಾರೆ. ಇದೇನಪ್ಪ ದಂಧೆ ಮಾಡ್ತಿದ್ದಾರಾ GBA ಅಧಿಕಾರಿಗಳು ಅಂತ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ. ನೀವು ಬಹುತೇಕ ಕಡೆ ಸಮಸ್ಯೆ ಆಗ್ತಾ ಇರೋದು ಅಂತ ಹೌದು. ಸಿಕ್ಕಲ್ಲಿ ನೀವು ಪಾರ್ಕಿಂಗ್ ಮಾಡ್ಬಿಡ್ತೀರಾ, ಓಡಾಡಕ್ ಜಾಗ ಇಲ್ಲ, ಪಾದಚಾರಿಗಳಿಗೆ ಓಡಾಡಕ್ ಜಾಗ ಸಿಗ್ತಾ ಇಲ್ಲ, ಇದೆಲ್ಲವೂ ಕೂಡ ಸಮಸ್ಯೆ. ಇದನ್ನ ಕಂಟ್ರೋಲ್ ಮಾಡಬೇಕು ಅಂತ GBA ಅಧಿಕಾರಿಗಳು ಹೇಳ್ತಿದ್ದಾರೆ. ಏನಿವೆ ಎಕ್ಸ್ಪರ್ಟ್ಸ್ ನ ಅಭಿಪ್ರಾಯ ಏನು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಟ್ರಾಫಿಕ್ ಎಕ್ಸ್ಪರ್ಟ್ ಆದಂತಹ ಮಧುಸೂದನ್ ಅವರು ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅದೇ ರೀತಿ ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲ್ಗತ್ತಿ ಸರ್ ಕೂಡ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. BNP ಮುಖಂಡರು ಆದಂತಹ ಸಿದ್ಧಾರ್ಥ ಶೆಟ್ಟಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮನೆ ಮಾಲೀಕರು ಹೌದು ಮತ್ತು ಸಾಮಾಜಿಕ ಹೋರಾಟಗಾರರು ಆದಂತಹ ಚಂದ್ರೇಗೌಡ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಲ್ಲ ಇಲಾಖೆಗಳು ಮುಂದಾಗ್ತಾ ಇದೆಯಂತ. ಏನಿವೆ ಮಧುಸೂದನ್ ಸರ್, ನಾನು ಹೇಳಿದ್ರಲ್ಲಿ ತಪ್ಪಿದೆಯಾ? ಈಗ ಒಂದು ಕಾರ್ ತಗೋಬೇಕು, ಒಂದು 2 ವೀಲರ್ ತಗೋಬೇಕು ಅಂದ್ರೆ ಲೋನ್ ಮಾಡೇ ತಗೊಳ್ತೀವಿ ಸರ್. ಮಧ್ಯಮ ಮತ್ತು ಬಡ ವರ್ಗದವ್ರ ಪರಿಸ್ಥಿತಿ ಹಂಗೆ ಇದೆ. ಅದಕ್ಕೆ ಲೋನ್ ಕಟ್ಟೋದ್ರ ಜೊತೆಗೆ ನಿಲ್ಸಕ್ ಜಾಗ ಇಲ್ಲ ಅಂದ್ರೆ ಅದಕ್ಕೂ ದುಡ್ಡು ಕಟ್ಟಬೇಕನ್ನೋ ಪರಿಸ್ಥಿತಿ ಇದೆ. ಏನ್ ಹೇಳ್ತೀರಿ ಅಂತ ನೀವೇ ಹೇಳಿದಾಗ ಇವಾಗ ಅಲ್ಲಿ ಏನಾಗಿದೆ ಅಂದರೆ ಗೌರ್ಮೆಂಟು ಹೊಸ ರೀತಿಯಲ್ಲಿ ದುಡ್ಡು ಹೇಗೆ ಮಾಡಬೇಕು ಅಂತ ಹೊರಟಿದೆ. ತುಂಬ ಏನೋ ಯೋಚನೆ ಎಲ್ಲ ನೋಡಿ ಹೇಳಿದ್ರೆ ಒಂದು ಸ್ವಲ್ಪ ಏನು ನಡೀತಾ ಇದೆ ಮೇಯ್ನಾಗಿ ಅಂದರೆ ಗೌರ್ಮೆಂಟ್ ದಿನ ಒಂದು ಹೊಸ ಥಾಟ್ ಪ್ರೊಸೆಸ್ ತೊಗೊಂಡು ಬಂದು ಎಲ್ಲಿಂದ ದುಡ್ಡು ಮಾಡಬೇಕು, ಹೇಗೆ ದುಡ್ಡು ಮಾಡಬೇಕು ಅಂತ ಹೇಳ್ತಾ ಇದೆ. ಇದು ರೆವಿನ್ಯೂ ಇದಿದೆ, ಡೆಫಿಸಿಟ್ ಇದೆ, ಇದ್ರ ಡೆಫಿಸಿಟ್ ಇದೆ, ಬಡ್ಜೆಟ್ ಡೆಫಿಸಿಟ್ ಇದೆ, ಎಲ್ಲನೂ ನೋಡ್ಕೊಂಡು ಹಾಗೆ ಮಾಡ್ತಾ ಇದ್ದಾರೆ. ಏನು ಅದು ಕಾಮನ್ ಮ್ಯಾನ್ ಅಥವಾ ಸಾರ್ವಜನಿಕರಿಗೆ ಏನು ತೊಂದರೆ ಆಗುತ್ತೆ ಅನ್ನೋದಾದರೆ, ಈಗ ರೆಸಿಡೆನ್ಸ್ ಇರೋ ಅಂದರೆ ಮನೆ ಮುಂದೆ ನಿಲ್ಲಿಸೋ ಜಾಗ ಇರೋ ಅಲ್ಲೂ ದುಡ್ಡು ಕಟ್ಟಬೇಕಾದ ಸಂದರ್ಭ ಬರೋಕ್ಕೆ ಶುರುವಾದರೆ, ಇವಾಗ ಆಟೋದವ್ರು ಇದ್ದಾರೆ, ಅವರು ದಿನಕ್ಕೆ 1,000 ಮಾಡ್ಕೋಬೋದು. ಅವ್ರಿಗೆ ದಿನದಲ್ಲಿ 100 ರೂಪಾಯಿನೋ 150 ರೂಪಾಯಿನೋ ಬರೀ ಪಾರ್ಕಿಂಗ್ಗೆ ಕೊಡಬೇಕಾದ ಸಂದರ್ಭ ಬಂದರೆ, ಅದು ಮನೆ ಮುಂದೆ ನಿಲ್ಲಿಸ್ಕೊಳಕ್ಕೆ, ಆಗ ಅವ್ರಿಗೆ ಎಲ್ಲಿ ಏನು ತೊಂದರೆ ಆಗಕ್ಕೆ ಶುರು ಆಗುತ್ತೆ ಅಲ್ವಾ? ಆಮೇಲೆ ಜಾಗ ಎಲ್ಲಿದೆ, ಆ ಜಾಗದಲ್ಲಿ ಹೊಸದಾಗಿ ನಾವೇನಾದ್ರು ಮಾಡ್ತೀವಿ ಅಂತ ಬಂದರೆ, ಇವಾಗ ಹೊಸದಾಗಿ ಇದು ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ ಆಯಿತು. ಆ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ ಆಗಿ ಚೆನ್ನಾಗಿ ಆಮೇಲೆ ಟೋಲ್ ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡಿದ್ವಿ. ಈಗೇನಾಗಿದೆ ಅಂದರೆ ಏನು ಮಾಡ್ದೇನೆ ಜನಗಳು ಸಾಯ್ತಾ ಇದ್ದಾರೆ. ಪಾಟ್ ಹೋಲಿಂದ ನಾವೇ ಹೈಯೆಸ್ಟ್, ಪಾಟ್ ಹೋಲಲ್ಲಿ ಬೆಂಗಳೂರಿಂದ ಸಾಯೋದು ಎಲ್ಲರಿಗಿಂತ ಹೈಯೆಸ್ಟು, ಎಲ್ಲರಿಗಿಂತ ಮೆಟ್ರೋ ಹೈಯೆಸ್ಟು. ಯಾಕಂದರೆ ನಾವೇನಾದರೂ ಕಾರ್ ತೊಗೊಳ್ಳದೆ ಮೆಟ್ರೋನಲ್ಲಿ ಓಡಾಡ್ತೀನಿ ಅಂದರೆ ಅದರಲ್ಲಿ ನಾವು ಹೈಯೆಸ್ಟು. ಊಬರಲ್ಲಿ ನೋಡಿ 30 to 35% ಹೈಯರ್ ಇನ್ ಬೆಂಗಳೂರು. ಡೆಲ್ಲಿ ಕಂಪೇರ್ ಮಾಡಿದ್ರೆ 100 ರೂಪಾಯಿ ಕೊಡೋ ಜಾಗ 135 ರೂಪಾಯಿ ವ್ಯತ್ಯಾಸ ಇದೆ. ಡೆಲ್ಲಿಲಿ 65 ರೂಪಾಯಿ ಕೊಟ್ಟರೆ ನಾವು 100 ರೂಪಾಯಿ ಕೊಡ್ತೀವಿ ಅಷ್ಟೇ ಕಿಲೋಮೀಟರ್ಗೆ. ಎಲ್ಲ ವಿಚಾರದಲ್ಲಿ ನಾವು ಹೈಯೆಸ್ಟು. ಈಗ ಪಾರ್ಕಿಂಗ್ ವಿಚಾರದಲ್ಲೂ ನಾವೇ ಹೈಯೆಸ್ಟ್ ಬರೋಕ್ಕೆ ಹೊರಟಿದ್ದೀವಿ. ಎಲ್ಲ ಅದು ಮನೆ ಮುಂದೆ ಪಾರ್ಕಿಂಗು ಎಲ್ಲೂ ಕಂಡರಿಯದ ಇದು. ಅದು ಬೆಂಗಳೂರಿನಲ್ಲಿ ಇದನ್ನು ಮಾಡೋಕ್ಕೆ ಮುಂದಾಗಬಾರ್ದು. ಅದಕ್ಕೇನಾದ್ರು ಒಂದು ವ್ಯವಸ್ಥೆ ಶುರು ಮಾಡಿ, ಅದಕ್ಕೆ ಏನೋ ಈ ಮನೆಗಳಿಗೆ ಇಲ್ಲಿ ಪಾರ್ಕಿಂಗ್ ಅಂತ ವ್ಯವಸ್ಥೆಗಳು ಶುರು ಮಾಡಿ, ಆಮೇಲೆ ಅದನ್ನು ಅದಕ್ಕೆ ಸರಿಯಾಗಿರೋ ಏನು ವ್ಯವಸ್ಥೆ ಇದು ಏನಂದರೆ ಆ ರೋಡ್ಗಳಿಗೆ ಮಾರ್ಕಿಂಗ್ಸು ಎಲ್ಲ ಮಾಡಿ, ಆಮೇಲೆ ಅದಕ್ಕೆ ಇನ್ನೂ ತಿಂಗಳಿಗೆ 2,000 3,000 ಅದು ಮನೆ ಮುಂದೆ ನಿಲ್ಸೋಕ್ಕೆ ಅದು ರಿಡಿಕ್ಯುಲಸ್ ಅಮೌಂಟ್ ಆಫ್ ಮನಿ ಅದು. ಯಾಕೆಂದರೆ ನಾವು ಆಗಲೇ ಪ್ರಾಪರ್ಟಿ ಟ್ಯಾಕ್ಸಲ್ಲಿ ವೆರಿ ಹೈ, ನಾವೇ ಹೈಯೆಸ್ಟ್ ಇದ್ದೀವಿ ಬೆಂಗಳೂರಲ್ಲಿ. ಆಮೇಲೆ ಇದು ಸೆಸ್ ಟ್ಯಾಕ್ಸು, ಎನ್ವೈರನ್ಮೆಂಟಲ್ ಟ್ಯಾಕ್ಸು, ಆಮೇಲೆ ಈ ವಾಟರ್ ಜೊತೆ ಗಾರ್ಬೇಜ್ ಟ್ಯಾಕ್ಸ್ ಅಂತ ಬೇರೆ 100 ರೂಪಾಯಿ 150 ರೂಪಾಯಿ ತಿಂಗಳಿಗೆ ತೊಗೊತಾರೆ. ಸೊ ಸಾರಿ ಸರ್, ತಪ್ಪು ಹೇಳ್ತಾ ಇದ್ದೀನಿ. ಸರ್ಕಾರದವರು ಏನಂದರೆ ಈ ಪಾರ್ಕಿಂಗು ತೊಗೊಂಡು ಬಂದಿರೋ ಅಂದರೆ ಇದಕ್ಕೆ ಟ್ಯಾಕ್ಸು ಕಟ್ಟಬೇಕು ಅಂತ ತೊಗೊಂಡು ಬಂದಿರೋ ಇಂಗಿತ ಗೊತ್ತಾಗಬೇಕು. ಅಲ್ಲಿ ಏನು ಇಂಗಿತ ಇಲ್ಲ ಅನ್ಸುತ್ತೆ, ಬರೀ ದುಡ್ಡು ಮಾಡೋದು ಅಷ್ಟೇ ಇಂಗಿತ ಅನ್ನಿಸ್ತಾ ಇದೆ. ಅದಕ್ಕೆ ಏನಾದರೂ ಒಂದು ಯೋಚನೆ ಮಾಡಿ ಈ ಥರದಿಂದ ಏನೋ ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ, ಅಥವಾ ಇದರಿಂದ ನಮ್ಮ ವಾಹನ ದಟ್ಟಣೆ ಕಮ್ಮಿ ಆಗುತ್ತೆ ಅಂತ ಯಾವ ಒಂದು ಯೋಚನೆಯೂ ಇಲ್ಲದೆ, ಬ್ಯಾಕ್ಗ್ರೌಂಡೇ ಇಲ್ಲದೆ ಸುಮ್ಮನೆ ದುಡ್ಡು ಮಾಡಿ ತೊಗೋಬೇಕು ಅಷ್ಟೇ. ದಟ್ ಈಸ್ ಆಲ್ ಅಷ್ಟೇ. ಈಗ ಇಷ್ಟು ಸ್ಟ್ರಿಪ್, ಇಷ್ಟು ದೊಡ್ಡ ಬೆಂಗಳೂರಿದೆ, ಕಮರ್ಷಿಯಲ್ ಜಾಗಗಳಲ್ಲಿ ಟ್ಯಾಕ್ಸ್ ಬರ್ತಾ ಇದೆ, ಪಾರ್ಕಿಂಗ್ ಫೀಸ್ ಬರ್ತಾ ಇದೆ. ಈಗ ರೆಸಿಡೆನ್ಷಿಯಲ್ ಫೀಲ್ಡ್ ಇದರಲ್ಲೂ ಫೀ ತೊಗೋಬೇಕು ಅಷ್ಟೇ. ದಟ್ ಈಸ್ ಆಲ್ ಅವ್ರು ಯೋಚನೆ ಮಾಡ್ತಾ ಇರೋದು. ಅದ್ರ ಬಿಟ್ಟು ಏನು ಮಾಡಿದ್ರೆ ಪಾರ್ಕಿಂಗ್ ಇಂಪ್ರೂವ್ಮೆಂಟ್ ಆಗುತ್ತೆ,
ಎಷ್ಟೊಂದು ತೊಂದರೆಗಳ ವಿಚಾರ ಮಾತಾಡಿದ್ವಿ ನಾವು. ಆ ಎದುರುಗಡೆ ನಿಲ್ಲಿಸೋ ಥರ ಇಲ್ಲಿ ಮಾರ್ಕ್ ಮಾಡಿ ಇಷ್ಟರಲ್ಲೇ ನಿಲ್ಲಿಸ್ಬೇಕು, ಇಷ್ಟು ಮಾಡಬಾರ್ದು, ಈ ಜಾಗದಲ್ಲಿ ನಿಲ್ಲಿಸಿರೋದನ್ನ ತೆಗಿಬೇಕು, ಈ ತರ ಹೊಸ ತರ ನವೀನ ತರ ಯೋಚನೆ ಮಾಡಬೇಕು. ಅದರ ಆಗಲ್ವಲ್ಲ ಮಧು ಸರ್, ಈಗ ನೀವು ಹೇಳಿದ್ರಿ ಕರೆಕ್ಟ್, ಅವರು ಒಂದು ವ್ಯವಸ್ಥೆ ಮಾಡ್ಕೊಟ್ರೆ ಅದರಲ್ಲೇ ಪಾರ್ಕ್ ಮಾಡಬೇಕು, ಅದನ್ನ ಹೊರತುಪಡಿಸಿದ್ರೆ ಫೈನ್ ಕಟ್ಲಿ ಅಥವಾ ಫೀಸ್ ಕಟ್ಟಿಸ್ಕೊಳ್ಳಿ. ಬಟ್ ಹಂಗಿಲ್ಲ ಈಗ ಪರಿಸ್ಥಿತಿ. ಚಿಕ್ಕ ಜಾಗ, ಚಿಕ್ಕ ಗಲ್ಲಿ, ನಿಮ್ಗೆ ಮನೆ ಕಟ್ಟುವಾಗ್ಲೇನೆ ಅತಿಕ್ರಮಣ ಮಾಡ್ಕೊಂಡಿರ್ತಾರೆ ಜಾಗನ, ಅಲ್ಲೇ ರಸ್ತೆ ಚಿಕ್ಕದಾಗಿರುತ್ತೆ. ಆ ರಸ್ತೆ ಚಿಕ್ಕದ್ರಲ್ಲ ಮತ್ತೆ ನೀವು ಪಾರ್ಕಿಂಗ್ ಮಾಡ್ತೀರಿ, ಅದ್ರಲ್ಲಿ ವ್ಯವಸ್ಥೆ ಮಾಡಕ್ಕಾಗಲ್ಲ, ಮತ್ತೊಂದು ವೆಹಿಕಲ್ ಮೂವ್ ಆಗಕ್ಕಂತೂ ಸಾಧ್ಯನೇ ಇಲ್ಲ ಅಂತ ಜಾಗಗಳಲ್ಲಿ. ಈಗ ಮನೆ ಕಟ್ಟೋ ಪ್ಲಾನಿಂಗ್ ಬಗ್ಗೆ ಅಪ್ರೂವಲ್ ಮಾಡಿದವ್ರದೇ ತಪ್ಪು ಅಂತ ಆಗೋಗಿದಿಲ್ಲ, ಆಗೋಗಿದೆ. ಎಷ್ಟೊಂದು ಇವಾಗ ಈಗ ನಮ್ಮ ಮನೇಲಿ ಒಂದ್ ಕಾರ್ ನಿಲ್ಸಕ್ ಪಾರ್ಕಿಂಗ್ ಇದೆ, ಆ ಒಂದ್ ಕಾರ್ ಬದ್ದು 2 ನನ್ನ ಹೆಂಡತಿ ಕಾರ್ ಒಂದು ಬಂದಿತ್ತು, ಈಗ ತೆಗೆದು ಮಾರ್ಬಿಟ್ಟಿದೀವಿ. ಆದ್ರೆ ಅವಾಗಿದ್ದಾಗ ಆಚೆ ನಿಲ್ಲಿಸ್ಕೊತಾ ಇದ್ವಿ. ಅವಾಗ ಏನು ಬೇರೆ ಮಾಡಕ್ಕಾಗಲ್ಲ, ಮನೆಗಳು ಚೇಂಜ್ ಮಾಡಕ್ಕಾಗತ್ತಾ ಇರೋದ್ರಲ್ಲಿ? ಆ ಇರೋ ಜಾಗದಲ್ಲಿ ಅಷ್ಟ್ರಲ್ಲಿ ಪಾರ್ಕಿಂಗ್ ಮಾಡಕ್ಕಾಗತ್ತಾ ಮಾಡಿಸಿ, ಇಲ್ಲ ಅಂದ್ರೆ ವ್ಯವಸ್ಥಿತವಾಗಿ ಬೇರೆ ಕಡೆ ನಿಲ್ಸೋ ಹಾಗೆ ಮಾಡಿ, ಇದು ಮಾಡ್ಬೇಕಾಗಿರೋ ರೀತಿ. ಸುಮ್ಮನೆ ದುಡ್ಡು ಮಾಡಿದ್ರೆ ಪ್ಲಾನ್ ಇದೆ, ಗೌರ್ಮೆಂಟ್ ಎಲ್ಲ ನಾಲೆಜ್ ಇದೆ, ಆದ್ರೂ ಮಾಡೋದಿಲ್ಲ, ಉದ್ದೇಶಪೂರ್ವಕವಾಗಿ ಮಾಡೋದಿಲ್ಲ. ಅವ್ರು ಯಾರು ಲಕ್ಷ್ಯ ವಹಿಸೋದಿಲ್ಲ. ನೋಡಿ, ಸಿಟಿ ಬಗ್ಗೆ ಯಾವ ಚೀಫ್ ಮಿನಿಸ್ಟರ್ ಇಲ್ಲಿವರೆಗೆ ಕಾಳಜಿ ಮಾಡಿಲ್ಲ, ಎಕ್ಸೆಪ್ಟ್ SM ಕೃಷ್ಣ ಅವ್ರು ಬಿಟ್ರೆ ಯಾರು ಸಿಟಿ ಬಗ್ಗೆ. ಅವ್ರಿದ್ದ ನೋಡಿ, ರಸ್ತೆ ಸೆಂಟ್ರಲ್ ಮೀಡಿಯಾ ಅಂತ ಸದ ಹೂವಿನ ಪಾರ್ಕ್ ಇತ್ತು, ಸೆಂಟ್ರಲ್ ಮೀಡಿಯಾ ರಸ್ತೆ ಮಧ್ಯದಲ್ಲಿ, ಅಷ್ಟೊಂದು ಸಿಟಿ ಚಂದ ಮಾಡಿದ್ರು. ಚೆನ್ನಾಗಿ ಕಾಣಿಸ್ತಾ ಇದೆ. ಬರೀ ಟ್ರಾಫಿಕ್ ಕಿರಿಕಿರಿ ಅತಿ ದೊಡ್ಡದು. ಬಟ್ ಅದ್ರ ಜೊತೆಗೆ ಗುಂಡಿಗಳ ರಸ್ತೆ, ಪಾಪ ಎಷ್ಟೋ ಜನ ವಾಹನ ಸವಾರರು ಬಿದ್ದು ಸತ್ತೋಗಿದ್ದಾರೆ, ಅದನ್ನ ಸರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕಾಳಜಿ ಇಲ್ಲ. ಟ್ರಾಫಿಕ್ ಕಿರಿಕಿರಿ ಕಡಿಮೆ ಮಾಡೋದಕ್ಕೆ ಓಕೆ, ಒಂದು ವ್ಯವಸ್ಥೆಯನ್ನ ತರ್ತೀರಾ, ಖಂಡಿತ ತನ್ನಿ, ಆ ವ್ಯವಸ್ಥೆಗೆ ಜನ ಕೂಡ ಒಗ್ಗಿಕೊಳ್ತಾರೆ. ನೀವು ಯಾವ್ದು ವ್ಯವಸ್ಥೆಯನ್ನ ಮಾಡದೆ ಸಡನ್ ಆಗಿ ಆಲ್ ಆಫ್ ಅ ಸಡನ್ ನೀವು ದುಡ್ಡು ಕಟ್ಟಬೇಕು, ಇಷ್ಟು ಫೀಸ್ ಕಟ್ಟಬೇಕು ಅಂತ ಬಂದ್ಬಿಟ್ರೆ ಹೆಂಗೆ ಸರ್? ಅದ್ರ ಜೊತೆಗೆ ಸ್ಯಾಲ್ರಿನೂ ಹೈಕ್ ಆಗ್ಬೇಕು ಅನ್ಸುತ್ತೆ ಬಹುತೇಕ ಕಡೆ ಉದ್ಯೋಗಿಗಳದ್ದು ಪ್ರಸ್ತಾಪ ಇದೆ. ಅದು ಬೇರೆ ದೇಶಗಳನ್ನು ನೋಡ್ಕೊಂಡು ಬಂದ್ರೆ, ಇವಾಗ ಲಂಡನ್ನಲ್ಲಿ, ಸೆಂಟ್ರಲ್ ಲಂಡನ್ನಲ್ಲಿ ಪಾರ್ಕಿಂಗ್ ಫೀಸ್ ಹೈಯರ್. ಸ್ಯಾನ್ ಫ್ರಾನ್ಸಿಸ್ಕೋ, ನ್ಯೂಯಾರ್ಕಲ್ಲೂ ಅಷ್ಟೇ $40 ತನಕ ಇದೆ 1 ಗಂಟೆಗೆ, ತುಂಬ ಜಾಸ್ತಿ ದುಡ್ಡು. ಆದರೆ ಅಲ್ಲಿಗೆ ಹೋಗೋಕ್ಕೆ ನಾವು ಬೇಕಾದಷ್ಟು ವ್ಯವಸ್ಥೆ ಕೊಟ್ಬಿಟ್ಟಿದ್ದಾರೆ. ಬಸ್ಗಳಿದೆ, ಇದಿದೆ, ಏನಂದರೆ ಅಂಡರ್ಗ್ರೌಂಡ್ ಟ್ರೈನ್ ಇದೆ, ಎಲ್ಲನೂ ವ್ಯವಸ್ಥೆ ಕೊಟ್ಬಿಟ್ಟು ಅಲ್ಲಿ ಜನ ಬರದೇ ಇದ್ದ ಹಾಗೆ, ಅಂದರೆ ತುಂಬ ಮುಖ್ಯವಾದವರು, ಅವ್ರಿಗೆ ಬೇರೆ ಅವರು ಮಿನಿಸ್ಟರು ಅವ್ರು ಮಾತ್ರ ಬರ್ಬೋದು ಅನ್ನೋ ಥರ ಮಾಡಿದ್ದಾರೆ. ಇಲ್ಲಿ ಸಾರ್ವಜನಿಕರಿಗೆ ಒಳ್ಳೆ ವ್ಯವಸ್ಥೆ ಕೊಟ್ಬಿಟ್ಟು ನಂತರ ಮಾಡಿದ್ರೆ ಒಳ್ಳೆಯದು. ಇಲ್ಲ ಅಂದರೆ ಈಗ ಏನಾಗಿದೆ ಅಂದರೆ, ಏನು ವ್ಯವಸ್ಥೆನೇ ಕೊಡದೆ ನಾವು, ಅಂದರೆ ಸರ್ ಹೇಳಿದಾಗೆ ನಾವು ಬೆಳೀತಾ ಇದ್ದೀವಿ, ಅದಕ್ಕೊಂದು ಲಂಗು ಇಲ್ಲ, ಲಗಾಮಿಲ್ಲ, ಹೋಗ್ತಾ ಇದ್ದೀವಿ ಒಂದಾದ್ಮೇಲೆ ಒಂದು ಮುಂದೆ. ಅದಕ್ಕೆ ಒಂದು ಮೆಥಡ್ ಟು ಮ್ಯಾಡ್ನೆಸ್ ಅಂತ ಏನಾದರೂ ಒಂದು ಹಿಡಿತ ತರಕ್ಕೆ ಒಂದೊಂದಾಗಿ ವ್ಯವಸ್ಥೆ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಏನಿಲ್ಲ, ಬರೀ ಸುಮ್ಮನೆ ನಾನು ಪಾರ್ಕಿಂಗ್ ಫೈನಾನ್ಷಿಯಲ್ ಗ್ಯಾರಂಟಿ ಸ್ಕೀಮ್ಸಲ್ಲಿ ಬೇಕಾದಷ್ಟು ದುಡ್ಡು ಕಮ್ಮಿ ಹೋಗ್ತಾ ಇದೆ, ಅದಕ್ಕೋಸ್ಕರ ನಾನು ಏನಾದ್ರು ಬೇರೆ ವಿಚಾರದಿಂದ ದುಡ್ಡು ತಗೋಬೇಕು, ಅಷ್ಟೇ ಆಗೋಗಿದೆ ಗೌರ್ಮೆಂಟ್ದು, ಸರ್ಕಾರದ್ದು ಅಷ್ಟೇ ಆಗೋಗಿದೆ. ಈಗ ನಮ್ಮ ಜೊತೆಗೆ ಬೆಂಗಳೂರದೇ ಆದ ಒಂದು ಬೇರೆ ಟ್ಯಾಕ್ಸ್ ಸಿಸ್ಟಮ್ ಮಾಡಿ, ಅಲ್ಲಿ ಒಂದು ಮುಂದಿನ ರೀತಿಯ ಯೋಚನೆ ಮಾಡಿ, ಬೇಕಾದರೆ ನಾವು ಅಂದರೆ ಇವಾಗ ನೀವು ಪಾರ್ಕಿಂಗಿಗೆ ನಾನು ಈ ಥರ ಮಾಡ್ಕೊಡ್ತೀನಿ, ಈ ವ್ಯವಸ್ಥೆ ತೊಗೊಂಡು ಬರ್ತೀನಿ, ಈ ವ್ಯವಸ್ಥೆ ತೊಗೊಂಡು ಬಂದಿರ ಅಂದರೆ ನೀವು ಸರ್ ಹೇಳಿದಾಗೆ ಒಂದು ಕಾರ್ ನಿಮ್ಗೆ ಇಲ್ಲಿ ಪಾರ್ಕ್ ಮಾಡ್ಕೊಳ್ಳಿ, ಇನ್ನೊಂದು ಕಾರ್ಗೆ ನಿಮಗೆ ಅಲ್ಲಿ ಹೋಗೋಕ್ಕೆ ಜಾಗ ಇದೆ, ನಿಮ್ಮ ಮನೆ ಹಿಂದೆನೇ ಇದೆ, ಈ ಥರ ಇದೆ, ಇಲ್ಲೊಂದು ಮಲ್ಟಿ ಲೆವೆಲ್ ಪಾರ್ಕಿಂಗ್ ಆಗಿದೆ, ಈ ಥರ ವ್ಯವಸ್ಥೆಗಳು. ಆಮ್ಸ್ಟರ್ಡ್ಯಾಮಲ್ಲಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಸೈಕಲ್ಗಳಿಗಿದೆ, ಅಷ್ಟು ಸೈಕಲ್ಗಳಿದೆ ಅಲ್ಲಿ ಆಮ್ಸ್ಟರ್ಡ್ಯಾಮ್ ಊರಿನಲ್ಲಿ. ಹಾಗೆ ಅವಾಗ ಸೈಕಲ್ ಜನ ಉಪಯೋಗಿಸ್ತಾರೆ, ಅವಾಗ ಸೈಕಲ್ನ ನೀವು ಒಳಗಡೆ ಬರೀ 1 ಕಿಲೋಮೀಟರ್ ಓಡಾಡೋಕ್ಕೆ ಯೂಸ್ ಮಾಡ್ಬೋದು. ಈ ಥರ ಹೊಸ ನವೀನವಾದ ಯೋಚನೆಗಳನ್ನು ಬಿಟ್ಟು ನವೀನವಾಗಿ ದುಡ್ಡು ಮಾಡೋ ಯೋಚನೆಗಳು ಮಾಡ್ತಾ ಇದೀವಿ ಅಷ್ಟೇ ನಾವು. ಎಲ್ಲಿಂದ ಏನು ಮಾಡ್ಬೋದು? ಬೇರೆ ದೇಶಗಳು, ಸಿಂಗಾಪುರ್ಗೆ ಹೋಗಿ ಕೃಷ್ಣ ಅವ್ರು ನೋಡ್ಕೊಂಬಂದರು, ಮೈಸೂರು ಮಹಾರಾಜರು ಬೇರೆ ದೇಶಗಳಿಗೆ ಹೋಗಿ ಅಲ್ಲಿ ಏನಿದೆ ವ್ಯವಸ್ಥೆ ಅದನ್ನು ತೊಗೊಂಡು ಬಂದು ಪ್ರೋಗ್ರೆಸಿವ್ ಆಗಿ, ಎಲ್ಲೂ ಮೈಸೂರು ಥರ ಯೋಚನೆ ಮಾಡಿಲ್ಲದೆ ಇರೋ ಥರ ಬೇರೆ ಕಡೆ ಬೇರೆ ದೇಶದಲ್ಲಿ ಎಲ್ಲೂ ಯೋಚನೆ ಮಾಡಿರೋ ರೀತಿಯಲ್ಲಿ ಮೈಸೂರು ಮುಂದುವರಿಸಿದ್ರು. ಹಾಗೆ ಏನು ಒಂದು ನಡೀತಾ ಇಲ್ಲ ಇಲ್ಲಿ. ಬರೀ ಏನಂದರೆ ಇನೋವೇಟಿವ್ನೆಸ್ ಇನ್ ಮನಿ ಮೇಕಿಂಗ್ ಅಷ್ಟೇ, ದಟ್ ಇಸ್ ಅಬೌಟ್ ಇಟ್. ಇನ್ನೇನು ಬೇರೆ ಸರ್ಕಾರ ಮಾಡ್ತಾ ಇಲ್ಲ. ವಿ ಆರ್ ಆಲ್ ಲಾಸ್ಟ್ ಐಡಿಯಾಸೇ ಇಲ್ಲ ಇವಾಗ ಹೊಸದಾಗಿ. ಟ್ರಾಫಿಕ್ ಕಿರಿಕಿರಿ ಕಡಿಮೆ ಅದಕ್ಕೆ ಪರಿಹಾರ ಏನು? ಇದು ಈಗಿನ ಸಮಸ್ಯೆ ಅಲ್ಲ ಸರ್, ಇದು ಜ್ವಲಂತ ಸಮಸ್ಯೆ ಆಗಿ ಹೋಗಿದೆ ಬೆಂಗಳೂರದ್ದು. ಮತ್ತು ಅದ್ರ ಜೊತೆಗೆ ನಾನಾ ಸಮಸ್ಯೆಗಳಿದೆ. ಬರೇ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮಧುಸೂದನ್ ಸರ್,
ವ್ಯವಸ್ಥೆಯ ಜೊತೆಗೆ ಜನ ಕೂಡ ಕಾಮನ್ ಸೆನ್ಸ್ ಅನ್ನ ಬಳಸ್ಕೊಳ್ಬೇಕು ಅಂತ ಬೆಳೆಸ್ಕೊಳ್ಬೇಕು, ವ್ಯವಸ್ಥೆಗೆ ಒಗ್ಗಿಕೊಳ್ಳುವ ಮನಸ್ಥಿತಿ ಬೆಳೆಸ್ಕೊಳ್ಬೇಕು ಅಂತ. ಇಲ್ಲಾಂದ್ರೆ ಬೇಕಾಬಿಟ್ಟಿಯಾಗಿ ನಾನ್ ಚೆನ್ನಾಗಿದ್ರೆ ಸಾಕು, ನನ್ನ ವೆಹಿಕಲ್ ಚೆನ್ನಾಗಿದ್ರೆ ಸಾಕು, ನಾವಷ್ಟು ನಮ್ದು ಅನ್ನೋ ತರ ಆಗ್ಬಿಟ್ರೆ ಬೆಂಗಳೂರಿನ ವ್ಯವಸ್ಥೆನ ಸರಿ ಮಾಡೋದು ಬಹಳ ಕಷ್ಟ ಅಂತ. ಸರ್ಕಾರ ಮನಸ್ಸು ಮಾಡಿದ್ರು ಕೂಡ ಜನ ಮನಸ್ಸು ಮಾಡ್ಬೇಕಲ್ಲ. ಹೌದು, ಅದಕ್ಕೆ ಒಂದು ವ್ಯವಸ್ಥಿತವಾಗಿ ನೀವು ಇಲ್ಲಿ ಮಾತ್ರ ನಿಲ್ಲಿಸಬೇಕು ಅಂತ ಮಾರ್ಕಿಂಗ್ ಮಾಡಿ ಅದನ್ನು ಚೆನ್ನಾಗಿ ಎನ್ಫೋರ್ಸ್ ಮಾಡಿದ್ರೆ, ಪೊಲೀಸ್ನವರಿಂದ ಹಿಡಿದು ಅದನ್ನು ಟೋ ಮಾಡೋದು ಆ ವಿಚಾರ ತೊಗೊಂಡು ಮಾಡಿದ್ರೆ ಎಲ್ಲೆಲ್ಲೋ ಪಾರ್ಕಿಂಗ್ ಮಾಡೋದನ್ನು ನಿಲ್ಲಿಸ್ಬೋದು. ಖಂಡಿತ ಬೆಂಗಳೂರಿನಲ್ಲಿ ಎಲ್ಲಿ ಬೇಕಾ, ನನಗೇನೆ 3-4 ಸಲ ಆಗಿದೆ ಡಬಲ್ ಪಾರ್ಕಿಂಗ್ ಅಂತ ಮಾಡಿಬಿಡ್ತಾರೆ, ಆಚೆ ವೆಹಿಕಲ್ ತೆಗಿಯೋಕ್ಕಾಗಲ್ಲ. ಮೈಸೂರಲ್ಲೂ ಆಗಲಿ ಬೆಂಗಳೂರಿನಲ್ಲೂ ಆಗಲಿ ಎಲ್ಲ 3/4 ಗಂಟೆ 1 ಅವರ್ ವೇಸ್ಟ್ ಮಾಡಿದ್ದೀನಿ ದೇವರಾಜ ಅರಸ್ ರೋಡಲ್ಲಿ ಮೈಸೂರಲ್ಲಿ ಒಂದಿನ. ನಾನು ಏನಾಗುತ್ತೆ ಅಂದ್ರೆ ಅಡ್ಡ ನಿಲ್ಲಿಸ್ಬಿಡ್ತಾರೆ. ಪಾರ್ಕಿಂಗನ್ನು ಎಲ್ಲಿ ಮಾಡಬೇಕು ಅನ್ನೋದನ್ನು ಒಂದು ಕಡೆ ವ್ಯವಸ್ಥೆ ಕರೆಕ್ಟಾಗಿಲ್ಲ. ಅದನ್ನು ಬೆಳೆಸೋಕ್ಕೋಸ್ಕರ ಆದ್ರೂ ಮಾರ್ಕಿಂಗ್ಸ್ ಮಾಡಿ ಇಲ್ಲೇ ಮಾಡಬೇಕು ಅಂತ ಹೇಳಿ ಎಜುಕೇಷನಲ್ ವೇನಲ್ಲಿ ಅದನ್ನು ಮಾಡಿದ್ರೆ ಅವಾಗ ಆಗುತ್ತೆ. ಅದಕ್ಕೆ ಎನ್ಫೋರ್ಸ್ಮೆಂಟ್ ಬೇಕು. ಎನ್ಫೋರ್ಸ್ಮೆಂಟ್ ಇಲ್ಲೇ ಇದು ನಡೆಯಲ್ಲ. ಎನ್ಫೋರ್ಸ್ಮೆಂಟ್ ಮಾಡಿ ಅದಕ್ಕೆ ಡಬಲ್ ದ ಫೈನ್ಸು, ಟ್ರಿಪಲ್ ದ ಫೈನ್ಸ್ ಮಾಡಿ ಅದರಿಂದ ಏನೋ ದುಡ್ಡನ್ನ ಶೇಖರಣೆ ಮಾಡಿ ಅದನ್ನು ನಾವು ಇದಕ್ಕೆ ಏನಂತಾರೆ ನಮ್ಮ ಡೆವಲಪ್ಮೆಂಟ್ಗೆ ಯೂಸ್ ಮಾಡಬೇಕು. ಈ ಥರ ಕಂಟಿನ್ಯೂಸ್ ಒಂದು ತಿಂಗಳಿಗೆ 4,000, 6,000, 8,000 ತೊಗೋತೀನಿ ಅಂದರೆ ಅದು ಒಳ್ಳೆಯದಲ್ಲ, ಫೇರ್ ಅಲ್ಲ ಅದು ನಾರ್ಮಲ್ ಪಬ್ಲಿಕ್ಗೆ. ಅದು ನೀವು ವ್ಯವಸ್ಥೆ ಮಾಡಿ ಇಲ್ಲಿ ನಿಲ್ಲಿಸದೇ ಇದ್ದರೆ ನಿಮಗೆ ಫೈನ್ ಹಾಕ್ತೀನಿ, ಅದು ಬೆಟರ್ ಅಪ್ರೋಚ್. ಹಾಗೆ ಮಾಡಿ ಆಮೇಲೆ ಮುಂದುವರಿಸ್ಬೇಕು ನಾವು. ಯಾವುದಾದ್ರೂ ನೀವು ನಾನು ಹೇಳಿದೆ ನಿಮಗೆ, ಲಂಡನ್ನಲ್ಲಿ ಸೆಂಟ್ರಲ್ ಹೋಗಿ ಗಾಡಿ ನಿಲ್ಲಿಸ್ಬೇಕಾದ್ರೆ $40-50 ಆಗುತ್ತೆ ಒಂದು ಗಂಟೆಗೆ ಅಂತ. ಒಂದು ಗಂಟೆಗೆ, ಹಾಂ, 1 ಅವರ್ಗೆ. ಆ ಥರ ಜಾಗಗಳಲ್ಲಿ ಏನಾಗಿದೆ ಅಂದರೆ ಬೇರೆ ವ್ಯವಸ್ಥಿತವಾಗಿ ಬೇರೆ ಕಡೆಯಿಂದ ಬರೋ ಥರ ಮಾಡಿದ್ದಾರೆ, ಎಲ್ಲ ಆ್ಯಂಗಲಲ್ಲೂ ಬರೋ ಥರ ಮಾಡಿದ್ದಾರೆ. ಈ ಲಂಡನಲ್ಲಿ ವಾಟರ್ ಟ್ಯಾಕ್ಸಿಸ್ ಇದೆ, ವಾಟರ್ ಟ್ಯಾಕ್ಸಿಯಿಂದನೂ ಬರ್ಬೋದು, ಬೇಗನೂ ಬಂದ್ಬಿಡ್ಬೋದು. ಅವಾಗ ಈ ಥರ ವ್ಯವಸ್ಥೆ ಇಷ್ಟಿರೋದನ್ನು ಮಾಡಿದ್ಮೇಲೆ ಆ ಸೆಂಟ್ರಕ್ಕೂ ಹಾಕಿರೋದು ಅವರು. ಈಗ ನಮ್ಮ ಮನೆ ಮುಂದೆ ಇದ್ರ ಮುಂದೆ ಎಲ್ಲ ಮುಂದೆನೂ ಹಾಕಕ್ಕೆ ಶುರು ಮಾಡಿದ್ರೆ ಒಳ್ಳೆಯದಲ್ಲ. ಕಮರ್ಷಿಯಲ್ ಪ್ಲೇಸಸಲ್ಲಿ ಬೇಕಾದರೆ ಒಂದು ಸ್ವಲ್ಪ ಇನ್ಕ್ರೀಸ್ ಮಾಡಿ, ಅಂದರೆ MG ರೋಡಲ್ಲಿ ಇವಾಗೇನೋ ₹50 ಏನೋ ಇರಬೇಕು ಒಂದು ಗಂಟೆಗೇನೋ, ಅದಕ್ಕೆ ಇನ್ನೂ ₹10 ಜಾಸ್ತಿ ಮಾಡಿದ್ರೆ ಜನಗಳಿಗೆ ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಆದರೆ ಮನೆ ಮುಂದೆ ನಿಲ್ಲಿಸೋ ವೆಹಿಕಲ್ಗಳಿಗೆ ನೀವು ದುಡ್ಡು ಕೊಡಬೇಕು ಇನ್ಮೇಲೆ ತಿಂಗಳು ಅಂದರೆ ಆಗಲ್ಲ. ಅದಕ್ಕೆ ಅವರು ವ್ಯವಸ್ಥೆ ಬಂದು ಮಾಡಿ ಇಲ್ಲಿ ಪಾರ್ಕಿಂಗ್ ಮಾಡಿ ಇಲ್ಲಿ ಮಾತ್ರ ಮಾಡಬೇಕು, ಒಂದೇ ಸೈಡ್ ಮಾಡಬೇಕು, ಅಥವಾ ಒಂದು ದಿವಸ ಈ ಸೈಡು ಒಂದು ದಿವಸ ಈ ಸೈಡು, ಈ ಥರ ಮಾಡಿ ಒಂದೊಂದು ಮಾಡಿ ಆಮೇಲೆ ಅದನ್ನು ಇಲ್ಲಿ ಪಾರ್ಕಿಂಗ್ ಇಲ್ಲಿ ವ್ಯವಸ್ಥೆ ಇಲ್ಲದೆ ಇರೋರು ಹಿಂದೆ 3 ರೋಡ್ ಹಿಂದೆನೋ 5 ರೋಡ್ ಹಿಂದೆನೋ ನೀವು ನಿಲ್ಲಿಸಿ ಇಲ್ಲಿ ನಾವು ಈ ಪಾರ್ಕಿಂಗ್ ನೀವು ಮಾಡಿ ನಾನು ಸಪೋರ್ಟ್ ಸಿಸ್ಟಮ್ ಅನ್ನ ಮಾಡಿದ್ದೀವಿ ಆಲ್ರೆಡಿ. ಈ ಮೇನ್ ರೋಡ್ ಅಲ್ಲಿ ಮಾಡಿದ್ದೀವಿ, ಸಣ್ಣ ರೋಡ್ ಚಿಕ್ಕ ರೋಡಲ್ಲಿ ಇಲ್ಲ, ಆ ಚಿಕ್ಕ ರೋಡ್ಸ್ ಅಲ್ಲಿ ಮಾಡಿ ಅದಕ್ಕೆ ನೀವು ದುಡ್ಡಿಸ್ಕೊಂಡ್ರೆ 2,500-3,000 ತಿಂಗಳಿಗೆ ಅದನ್ನ ಕಾಪಾಡೋ ಭಾಗ್ಯ ಇದು ನಿಮ್ದೆ. ಆ ಪಾರ್ಕಿಂಗ್ ಈಸ್ ಇಟ್ ಅಟ್ ಓನರ್ಸ್ ರಿಸ್ಕ್ ಅಂತ ಹಾಕ್ಬಿಟ್ರೆ ಯಾರು ಒಪ್ಕೊಳ್ಳಲ್ಲ. ಅದು ಅದಕ್ಕೆ ನೀವು ಇನ್ಶೂರೆನ್ಸ್ ಅದರಿಂದ ಏನಾದರೂ ತೊಂದರೆ ಆದರೆ ನಾವು ಕೊಡೋ ದುಡ್ಡರಲ್ಲಿ ಇನ್ಶೂರೆನ್ಸ್ ಮಾಡಿಸಿ ಏನಾದರೂ ವೆಹಿಕಲ್ ತೊಂದರೆ ಆದರೆ ಅದಕ್ಕೆ ಭರ್ತಿ ಮಾಡಬೇಕು. ಇಲ್ಲ ನಾವು ಸುಮ್ಮನೆ ದುಡ್ಡು ಕಟ್ಟಿಸ್ಕೊತೀವಿ, ಇದು ನಮ್ಮ ಸರ್ಕಾರದ್ದು ಈ ಜಾಗ, ಆ ಸರ್ಕಾರದಲ್ಲಿ ಜಾಗ ಯೂಸ್ ಮಾಡಕ್ಕೆ ಕೊಡ್ತಿದ್ದೀವಿ ಅಂದರೆ ನಾವು ಅವ್ರಿಗೂ ಗೌರ್ಮೆಂಟ್ಗೂ ಬಿಸ್ನೆಸ್ಗೂ ಏನು ಸಂಬಂಧ ಇರಲ್ಲ, ಅಂದರೆ ಏನು ವ್ಯತ್ಯಾಸ ಇರಲ್ಲ. ಎಲ್ಲನೂ ನಾವು ವ್ಯವಸ್ಥೆ ನಾವು ಯಾತಿಗೆ ಮೆಟ್ರೋ ಹಾಕ್ತಾರೆ ಅಂದ್ರೆ ಇಷ್ಟು ದುಡ್ಡು ಖರ್ಚು ಮಾಡಿ ಮೆಟ್ರೋ ತರ್ತಾರೆ ಅಂದರೆ ಸಾರ್ವಜನಿಕರಿಗೂ ಒಳ್ಳೇದಾಗಲಿ, ಅವ್ರಿಗೆ ತೊಂದರೆ ಆಗದೆ ಇರಲಿ ಅನ್ನೋದಕ್ಕೆ. ಬಿಸ್ನೆಸ್ ಆದರೆ ಏನಂದರೆ ನಾವು ಮೆಟ್ರೋ ಬಂದರೆ ನನಗೆ 100% ಲಾಭ ಬರುತ್ತೆ ಅಂದರೆ ಮಾತ್ರ ಹಾಕ್ತಾರೆ. ಹಾಗೆ ಆಗೋಗಿದೆ ಈಗ ಗೌರ್ಮೆಂಟ್ ಬಿಸ್ನೆಸ್ ಆಗೋಗಿದೆ. ನನಗೆ ಇದು ಬಂದಿದ್ದು ಇದೇ, ಇದು ನನಗೆ ದುಡ್ಡು ಬೇಕಷ್ಟೇ, ನಾನು ಜನರಿಗೆ ಸಹಾಯ ಮಾಡಬೇಕು, ಜನರಿಗೆ ಕನ್ವೀನಿಯನ್ಸ್ ಕೊಡಬೇಕು ಅಲ್ಲ, ದುಡ್ಡು ಬೇಕಷ್ಟೇ. ಹೀಗಾಗಿರೋದು ಆ ತರ ಮನಸ್ಥಿತಿ ಬಂದ್ಬಿಟ್ಟಿದೆ. ಎಲ್ಲ ಸಾಮಾನ್ಯ ಜನಗಳು, ಆಮೇಲೆ ಆಟೋ ಓಡಿಸೋರು ಇರ್ಬೋದು, ಜಸ್ಟ್ ಆಟೋ ಓಡಿಸೋರ್ದೇ ಯೋಚನೆ ಮಾಡಿ ನೀವು. ಅವ್ರು ಬಾಡಿಗೆ ತೊಗೊಂಡು ಬರ್ತಾರೆ, ಬಾಡಿಗೆ ತೊಗೊಂಡು ಆಟೋ ತೊಗೊಂಡಿರ್ತಾರೆ, ಅವ್ರು ಪಾರ್ಕಿಂಗ್ ಮಾಡೋಕ್ಕೆ 5-6 ಸಾವಿರ ಆಗ್ಬಿಟ್ರೆ ತಿಂಗಳಿಗೆ ಎಲ್ಲಿಂದ ಏನು ತೊಗೊಂಡ್ಬರ್ತಾರೆ ಅವರು? ಮಾಡ್ಕೊಳ್ಳೋದೆ 30-32 ಸಾವಿರ ಬರ್ಬೋದು ಅವ್ರಿಗೆ. ಒಂದು ದಿನಕ್ಕೆ 1,000, 1,500 ಮಾಡ್ಕೊಳ್ಳೋರಿಗೆ ₹500 ನೀವು ಇದೇ ಹಿಡಿಯೋಕ್ಕೆ ಶುರು ಮಾಡಿಬಿಟ್ರೆ ಎಲ್ಲಾಗುತ್ತೆ. ಹಾಗಂತ ಮಾಡಬಾರ್ದು ಅಂತ ಹೇಳ್ತಿಲ್ಲ, ಮಾಡಬೇಕು, ಎಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕು. ಒಂದು ಎರಡನೇದು, ಇಲ್ಲಿ ವ್ಯವಸ್ಥೆ ಇಲ್ಲದೆ ಇಲ್ಲಿ ನಿಲ್ಲಿಸಿದ್ರೆ ಫೈನ್ ಹಾಕಿ, ಅದಕ್ಕೆ ಡಬಲ್-ಟ್ರಿಪಲ್ ಫೈನ್ ಹಾಕಿ ಅದರಿಂದ ನಾವು ಇದು ಮಾಡಬೇಕು. ಸೊ ಜನರದ್ದು ಮುಖ್ಯ, ಸರ್ಕಾರನೂ ಮುಖ್ಯ, ಎರಡೂ ಸೇರಿ ಹ್ಯಾಂಡ್ ಶೇಕ್ ಮಾಡಿ ಮಾಡಬೇಕು. ಇಲ್ಲದ್ರೆ ಅಭಿಪ್ರಾಯ ಸಂಗ್ರಹ ಆಗಬೇಕು ಅಂತ. ಹೌದು, ಖಂಡಿತ ಸರ್ ಹೇಳೋದ್ರಿಗೆ ಹೈಫೈ ಐಷಾರಾಮಿ ಜೀವನ ಮಾಡೋ